ಸರ್ ನಮಸ್ಕಾರ. ಇವತ್ತು KIADB ವಾಪಸ್ ಹೋಗಬೇಕು ಮತ್ತು ಕಾರ್ಖಾನೆ ಬೇಡ ಅಂತ ಹೇಳಿಬಿಟ್ಟು ರೈತ ಸಂಘಟನೆಗಳು ಹಾಗೂ ಮಾನವ ಹಕ್ಕು ಕಮಿಟಿ ಕಡೆಯಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಅನೇಕ ಕಾರ್ಮಿಕರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪಾದಯಾತ್ರೆ ಮಾಡ್ಕೊಂಡು ಬಂದು ಈ ಒಂದು ಬೆಂಬಲಕ್ಕೆ ನಿಂತಿದ್ದಾರಂತ ಮಾನವ ಹಕ್ಕುಗಳ ಕಮಿಟಿ CM ಬೈರೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಏನಿವತ್ತು ಮಾನವ ಹಕ್ಕುಗಳ ಸಂಸ್ಥಾಪಕ ಅಧ್ಯಕ್ಷರು ಬೈರೇಗೌಡರನ್ನವ್ರಿಗೂ ಏನಿವತ್ತು ಸಾವಿರ ಸಂಖ್ಯೆ ಅಂತ ಹೇಳ್ತಾರೆ, ಆದರೆ ಅವ್ರೇನು ವೇದಿಕೆಯಲ್ಲಿ ಹಾಕಿರುವಂತಹ ಕುರ್ಜಿಗಳೇ 200 1000-2000 ಜನ ಹೆಂಗೆ ಬರ್ತಾರೆ. ಹಾಗಾಗಿ ಅವರು ಏನು ಇವತ್ತು ಕೆಲವರು ಇಲ್ಲಿ ನಮ್ಮ ವೇದಿಕೆ ಹತ್ರ ಹೋಗ್ತಾ ಇದ್ರು. ಅವ್ರು ಹೇಳಿದ್ರು, ಅಣ್ಣ ಮಟ್ಟಿ ಇಟ್ಟಿಸ್ತಮ್ಮು, ಸಿಮೆಂಟ್ ಇಸ್ತಮ್ಮು, ಮರಳಿಸ್ತಮ್ಮು ಮತ್ತು ವರದಿ ಲಿಪ್ಪಿಸ್ಕೊಂಡರು, దానికి ಒಳ್ಳೆ ತಿಳಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಅವ್ರ ಬಗ್ಗೆ ಏನು ಮಾತಾಡಿದ್ರು, ಇದೇ CM ಬೈರೇಗೌಡರನ್ನ ನಮಗೂ ಕೂಡ ಏನು ಹೇಳಿದ್ರು, ನಿಮಗೂ ಊಟದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದು ಅವ್ರದ್ದೇ ಒಂದು ಮಾಧ್ಯಮದಲ್ಲಿ ಹೇಳಿದ್ದಾರೆ. ಆ ಮಾಧ್ಯಮದಲ್ಲಿ ಕೃಷಿ ಮಾಧ್ಯಮ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇವತ್ತು ನಮಗೆ ಮಾತು ತಪ್ಪಿದ್ದಾರೆ. ಹಾಗಾಗಿ ಅವ್ರ ಹೋರಾಟ ಅವ್ರದ್ದು, ನಮ್ಮ ಹೋರಾಟ ನಮ್ಮದು. ಆ ಹೋರಾಟದ ಬಗ್ಗೆ ನಾವೇನು ಮಾತಾಡೋಕೆ ಹೋಗೋದಿಲ್ಲ ಸರ್. ಯಾಕಂದರೆ ಇಲ್ಲ, CM ಬೈರೇಗೌಡರು ಅನೇಕ ಕಡೆ ಮನೆಗಳಿಗೆ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಎಲ್ಲ ಕಡೆನೂ ಮಾಹಿತಿ ಇದೆ. ಆದರೆ ಇವತ್ತು ಬಂದಿರೋರು ಈ ಥರ ಹೇಳ್ತಾ ಇರ ಅಂತ ನೀವು ಹೇಳ್ತಾ ಇದ್ದೀರಾ? ನಮಗೆ ಅದು ಸುಂಪಡಿ. ಈಗ ನಮ್ಮ ತಾಲೂಕು, ನಮ್ಮ ಗ್ರಾಮ ಪಂಚಾಯತ್ಗಿರ್ತಕ್ಕಂಥ ನಮ್ಮ ಬೈರೇಗೌಡರು ಇವತ್ತು ಏರ್ಪೋರ್ಟಿಗೆ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು 2 ತಿಂಗಳ ಹಿಂದ್ಗಡೆ ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಬಡವ್ರ ಮನೆ ಕಟ್ಸ್ಕೊಡ್ತಾರೆ ಅಂದರೆ ತುಂಬ ಸಂತೋಷ. ಸಾಲ್ತಾರೆ, ಯಾರೋ ಒಬ್ಬ ನಮ್ಮ ನಾಯಕರು ಬೆಳೀತಾ ಇದ್ದಾರೆ, ಬೆಳೀಲಿ, ಸಂತೋಷ. ಆದರೆ ನಮ್ದು ಯಾವುದೇ ಇದು ಬಡವ್ರ ಮನೆ ಕಟ್ಸ್ಕೊಡ್ತಾರೆ ಅಂದರೆ ನಾವು ಸ್ವಾಗತ ಮಾಡ್ತೀವಿ ಸರ್. ಆದರೆ ನಮ್ದು ಯಾವುದೇ ರೀತಿ ಇಲ್ಲ. ಇವತ್ತಿಲ್ಲಿ ನಮ್ಮ ವೇದಿಕೆ ಮುಂದೆ ಓಡಾಡ್ತಾ ಇದ್ರು, ಅವ್ರು ಕೇಳಿದ್ರೆ ಅವರು ಹೇಳಿದ್ರು. ಬಟ್ ಆದರೆ ನಮ್ಮ ಅದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡಲ್ಲ ಸರ್. ಮತ್ತು ಇವತ್ತು ಕೋಡಿಯಲ್ಲಿ ಚಂದ್ರಶೇಖರ್ ಅವರು ರೈತ ಸಂಘಟನೆ ಹಿರಿಯರವರು ಬಂದು ಇವತ್ತು ಕಾರ್ಖಾನೆ ಬೇಡ ಅನ್ನೋ ಒಂದು ಇದ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನಾದರೂ ಏನು ಹೇಳ್ತೀರಾ? ಇವತ್ತು ಮಾನ್ಯ ಕೋಡಳ್ಳಿ ಚಂದ್ರಶೇಖರ್ ನಾವು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಡೀ ಶಿಡ್ಲಘಟ್ಟ ತಾಲೂಕಲ್ಲಿ ಕೈಗಾರಿಕಾ ಪ್ರದೇಶ ಎಲ್ಲೂ ಆಗಿಲ್ಲ. ಇವತ್ತು ಬೇರೆ ಬೇರೆ ಕಡೆ ಕೈಗಾರಿಕಾ ಪ್ರದೇಶ 1ನೇ ಹಂತ ಆಗಿದೆ, 2ನೇ ಹಂತ ಆಗಿದೆ, 3ನೇ ಹಂತ ಆಗಿದೆ. ಅದಕ್ಕೆ ವಿರೋಧ ಪಡಿಸಿದ್ದೀವಿ. ನಾವು ಕೂಡ ಅದಕ್ಕೆ ಶಿಡ್ಲಘಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟು ವಿರೋಧ ಮಾಡಿದ್ದೇವೆ. ಆದರೆ ಜಂಕೋಟೆಯಲ್ಲಿ ಯಾಕೆ ಕೈಗಾರಿಕೆ ಬೇಡ ಅಂತ ಹೇಳ್ತಾರೆ ಅನ್ನತಕ್ಕಂಥ ಮಾತಿಗೆ ಉತ್ತರ ಕೊಡ್ತೀವಿ. ಇವತ್ತು ಜಂಕೋಟೆಯಲ್ಲಿ 2823 ಎಕರೆ ಕೈಗಾರಿಕೆ ಮೊದಲನೇ ಹಂತದಲ್ಲಿ ಪ್ರಾಸ್ತಾವಿಕವಾಗಿ ಅಧಿಸೂಚನೆ ಕೊಟ್ಟು ಸರ್. ಅದರಲ್ಲಿ ನಾವೆಲ್ಲ ಹೋರಾಟ ಮಾಡಿ ನಾವೇನು ಹೇಳ್ತೀವಿ, ನೀರು ಫಲವತ್ತಾದ ರೈತರ ಕೃಷಿಗೆ ಯೋಗ್ಯವಾದ ನೀರಾವರಿ ಪ್ರದೇಶ ಕೈಬೇಡಿ ಅಂತ ಹೇಳ್ತಾನೆ ಬಂದಿದ್ದೀವಿ. ಹೋರಾಟವನ್ನು ಕೂಡ ಮಾಡಿದ್ವಿ, ಅದು ಮಾಧ್ಯಮಗಳು ಕೂಡ ಬಂದಿದೆ. ನಮ್ಮ ಹೋರಾಟಕ್ಕೆ ಮಾಡಿದಂಥ ರಾಜ್ಯ ಸರ್ಕಾರ 490 ಎಕರೆ ನೀರಾವರಿ ಪ್ರದೇಶವನ್ನು ಕೈ ಬಿಡ್ತು. ಇನ್ನು ಉಳಿದಿರೋದು ಎಷ್ಟು? 2333 ಎಕರೆ. 2333 ಎಕರೆಯಲ್ಲಿ 730 ಎಕರೆ ಸರ್ಕಾರಿ ಖರಾಬಿದೆ, 540 ಎಕರೆ ಸರ್ಕಾರಿ ಬಂದರು, ಸರ್ಕಾರಿ ಬಿಲ್ಲು, ಸರ್ಕಾರಿ ತೋಪಿದೆ. ಒಟ್ಟಾರೆ 1200 ಎಕರೆ ಸರ್ಕಾರಿ ಭೂಮಿ ಇದೆ. ಇನ್ನು 521 ಎಕರೆ PSL ಕಂಪನಿಗೆ ಹೋಗಿ ಸಂಪೂರ್ಣ ಪಾಣ್ಯ ರಸ್ತೆಯಲ್ಲಿದೆ. ಅದು 520 ಎಕರೆ PSL ಕಂಪನಿ. ಒಟ್ಟಾರೆ 1790 ಎಕರೆ ಇಲ್ಲಿ ಸರ್ಕಾರದ ಭೂಮಿ ಇದೆ. ಆ ಸರ್ಕಾರದ ಭೂಮಿಯನ್ನು ಬಿಟ್ಟು ಇನ್ನು ರೈತರದವರು ಸ್ವಾಧೀನಕ್ಕೆ ಅಧಿಸೂಚನೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 543 ಎಕರೆ. 543 ಎಕರೆ ಹೋಗೋದು ಒಳ್ಳೆಯದು. ಉತ್ತರ ಭಾಗದಲ್ಲಿ 3000 ಎಕರೆ ಮಾಡೋಂತ ಒಳ್ಳೆಯದು. ಇಲ್ಲಿ ಜನರಿಗೆ ಗೊತ್ತಿರ್ತಕ್ಕಂಥದ್ದು. ಯಾಕೆ 3000 ಎಕರೆ? ಅಲ್ಲಿ ರೈತ ಅಲ್ವಾ, ಅಲ್ಲಿ ರೈತರ ಭೂಮಿ ಅಲ್ವಾ, ಅದು ಪರ್ವತದ ಪ್ರದೇಶ ಅಲ್ವಾ. ಅಲ್ಲಿಗೆ ನಮ್ಮ ಉದ್ದೇಶ ಏನು? ಇಲ್ಲಿ ಜಮಕೋಟೆ ನಮ್ಮ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇವಲ 17 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತು ನಮ್ಮ ಜಮಕೋಟೆ ಭಾಗದ ಮಹಿಳೆಯರು ಇವತ್ತು ದೊಡ್ಡಬಳ್ಳಾಪುರ ಐಫೋನ್ ಹೋಗ್ತಾರೆ, ವೇಮಗಲ್ ಹತ್ರಕ್ಕೆ ಹೋಗ್ತಾರೆ, ಜಿಗಣಿ ಹತ್ರಕ್ಕೆ ಹೋಗ್ತಾರೆ, ಬೇರೆ ಕಡೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾರೆ ನಮ್ಮ ತಾಯಂದರು, ಹೆಣ್ಮಕ್ಳು. ಇವತ್ತು ಅದೇ ನಮ್ಮ ತಾಯಂದರು ಊರ ಪಕ್ಕದಲ್ಲಿ ಒಂದು ಕಾರ್ಖಾನೆ ಆದರೆ ಉದ್ಯೋಗ ಸಿಗುತ್ತೆ, ಮತ್ತು ಭೂಮಿ ಪಟ್ಟಂಥ ರೈತರಿಗೆ ಉತ್ತಮ ಬೆಲೆ ಸಿಗುತ್ತೆ. ಇಲ್ಲಿ ಸರ್ಕಾರ ಬಂದು ಕೈಗಾರಿಕೆ ಸ್ಥಾಪನೆ ಮಾಡಿದ ತಕ್ಷಣ ಈ ಭೂಮಾಫಿಯಾಗಳು ಅವ್ರ ಕೈಯಿಂದ ಜಾಗ ಖಾಲಿ ಮಾಡಬೇಕು. ಹಾಗಾಗಿ ಅವ್ರೇನು ಮಾಡ್ತಾರೆ, ಭೂಮಾಫಿಯಾ ಕೆಲ ವ್ಯಕ್ತಿಗಳು ಮತ್ತು ರಾಜಕೀಯ ಪಕ್ಷದ ನಾಯಕರು ಏನು ನಮ್ಮ ಸಹೋದರನ್ನ ಮುಂದೆ ಬಿಟ್ಟು ಫಲವತ್ತಾದ ಪ್ರದೇಶ ಭೂಮಿಗಾಗಿ ನಮ್ಮ ಹೋರಾಟ. ಹೌದು, ಭೂಮಿಗಾಗಿ ನಮ್ಮ ಹೋರಾಟ. ಉತ್ತರ ಭಾಗದಲ್ಲಿ 3000 ಎಕರೆ ಭೂಮಿ ಅಲ್ವಾ, ಅದು ಫಲವತ್ತಾದ ಪ್ರದೇಶ ಅಲ್ವಾ, ಇಲ್ಲಿ ಬೇಡ ಅಲ್ಲಿ ಬೇಕು. ಯಾಕೆ? ಇದರ ಹುನ್ನಾರ ಏನು? ಇವತ್ತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇವತ್ತು ಸ್ವಾಭಿಮಾನಿ ರೈತರ ಹೋರಾಟ ಇವತ್ತು ನಮ್ಗೆ ಯಾವುದೇ ರೀತಿ ಬೆಂಬಲ ಇಲ್ಲ. ಎಲ್ಲಿ ಬಂಡವಾಳಶಾಹಿಗಳು, ಎಲ್ಲಿ ಭೂಮಾಫಿಯಾಗಳು, ಎಲ್ಲಿ ರಾಜಕೀಯದ ವ್ಯಕ್ತಿಗಳು ಸರ್, ಇವತ್ತು ಅವರ ಬೆಂಬಲಕ್ಕೆ ಪ್ರಭಾವಿ ವ್ಯಕ್ತಿಗಳೆಲ್ಲ ಬಂದು ಬೆಂಬಲ ಸೂಚಿಸ್ತಾ ಇದ್ದಾರೆ. ಅವ್ರಿಗೆ ರಾಮಚಂದ್ರ ಗೌಡ್ರು ಆಗ್ಬೋದು, BJP ಜಿಲ್ಲಾಧ್ಯಕ್ಷರು, ಇಲ್ಲ ಮಾಜಿ ಶಾಸಕರು ರಾಜನ್ ಅವರು ಆಗ್ಬೋದು. ಇವತ್ತು ನೋಡಿ ಕೋಡಿಯಲ್ಲಿ ಚಂದ್ರಶೇಖರ್
ಈ ತರ ಅನೇಕ ಪ್ರಭಾವಿ ವ್ಯಕ್ತಿಗಳು ಅವರ ಬೆಂಬಲಕ್ಕೆ ನಿಂತ್ಕೊಂತ ಇದ್ದಾರೆ. ನಿಮ್ಮ ಕಡೆ ಯಾಕೆ ಯಾರು ನಿಂತ್ಕೊಂತ ಇಲ್ಲ? ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಬಂದಿರೋದ್ರಲ್ಲಿ ಅರ್ಥ ಇದೆ. ಅದು ಅವರ ಒಂದು ಸಂಘದ ಬ್ಯಾನರಲ್ಲಿ ಅವರ ನಾಯಕತ್ವದ ಅಡಿಯಲ್ಲಿ ಅವರು ಹಾಕಿರೋದು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಮತ್ತು ಈ BJP ರಾಮಚಂದ್ರೇಗೌಡರನ್ನು ಮುಂದೆ ಶಾಸಕರಾಗಬೇಕು ಅಂತೇಳಿ ಒಂದು ಆಸೆ ಇದೆ. ನಾವು ಶಾಸಕರು ಮಾಡ್ತೀವಿ ಅಂತೇಳಿ ಒಂದು ಆಸೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ಎಂ ರಾಜಣ್ಣ ಆಗಲೇ ಶಾಸಕರಾಗಿ ಇವರು ಜನ ತಿರಸ್ಕಾರ ಮಾಡಿ ಇವತ್ತು ಆಚೆ ಇದ್ದಾರೆ. ಹಾಗಾಗಿ ಅವರು ಏನೋ ಅಲ್ಲಿ ಜಮಕೋಟೆಯಲ್ಲಿ ಏನೋ ಒಂದು 500 ಎಕರೆ 600 ಎಕರೆ ನಾನು ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನೋ ಆಸೆ ಇದೆಯೇನೋ. ಹಾಗಾಗಿ ಅವರು ಪದೇ ಪದೇ ಬಂದು ಅಲ್ಲಿ ಕೂತಿದ್ದಾರೆ. ಹಾಗಾಗಿ ಮನೆ ರಾಜಣ್ಣವ್ರಿಗೆ ಹೇಳ್ತೀನಿ, ನಿಮ್ಗೆ ಅಭಿವೃದ್ಧಿ ಕಡೆ ಗಮನ ಇದ್ದಿದ್ರೆ ದಯಮಾಡಿ ಇಲ್ಲಿ ಬಂದು ವೇದಿಕೆ ಹತ್ರ ಸಮಸ್ಯೆ ಆಲಿಸಿ. ನೀವು ಸುಮ್ಮನೆ ಏನು ಭೂಮಾಫಿಯಾ ಜೊತೆ ಶಾಮೀಲಾಗಿದ್ದೀರಿ ಅಂತ ನಾವು ನೇರವಾಗಿ ರಾಜಣ್ಣವ್ರನ್ನ ಆರೋಪ ಮಾಡ್ತಾ ಇದ್ದೀನಿ. ಇವತ್ತು ನೀವು ವೇದಿಕೆ ಹತ್ರ ನೋಡಿ, ಇವತ್ತು ನಮ್ಮ ವೇದಿಕೆ ಹತ್ರ ನೋಡಿ, ಇವತ್ತು ನಾವು ಸಾಮಾನ್ಯವಾಗಿ ನಮ್ಮ ರೈತರು ಒಂದಿನ ಈರುಳ್ಳಿ ತರ್ತಾರೆ, ಒಂದಿನ ಅಕ್ಕಿ ತರ್ತಾರೆ, ಒಂದಿನ ಏನು ಮೆಣಸಿನಕಾಯಿ ತಂದು ಇವತ್ತು ನಾವು ಅನ್ನ ಗೊಜ್ಜು ಒಂದಿನ ಏನೋ. ಆದರೆ ಅದೇ ವೇದಿಕೆಯಲ್ಲಿ ನಮ್ಮ ಸೋದ ವೇದಿಕೆ ನೋಡಿ ಅಕ್ಕಿ ಹಣದ ಒಳ್ಳೆ ರಾಶಿ ಬೀಳ್ತಾ ಇದೆ. ಇವಾಗ ರಾಜೀವ್ ಗೌಡ್ರು ಏನೋ ಹಣದ ಬೆಂಬಲ ಕೊಡ್ತಾ ಇದಾರಂತ ನೀವು ಆರೋಪಿಸ್ತಾ ಇದ್ದೀರಾ? ಈಗ ರಾಜೀವ್ ಗೌಡ್ರು ಹಣದ ಬೆಂಬಲ ಒಂದು ಮಾಧ್ಯಮದಲ್ಲಿ ಕೂಡ ಹೇಳಿದ್ದಾರೆ, ಜಮಕೋಟೆ KDBಯನ್ನು ಬಿಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವು ರಾಜೀವ್ ಗೌಡ್ರು ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿರೋದ್ರಿಂದ, ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ನಾವು ಅವ್ರದ್ದೇ ಪಕ್ಷ ಅವ್ರದ್ದೇ ಸರ್ಕಾರ ಅಲ್ಲಿರೋದ್ರಿಂದ ಇವತ್ತು ಅವ್ರು ಮನಸ್ಸು ಮಾಡಿದರೆ ಹಿಂದೆ ಮುಖ್ಯಮಂತ್ರಿಗಳ ನಿಯೋಗ ಕರ್ಕೊಂಡೋಗಿ ಪೂರ್ತಿ ರದ್ದು ಮಾಡಿಸ್ಬೋದಾಗಿತ್ತು. ಅದನ್ನು ಮಾಡದೆ ಇವತ್ತು ಇಲ್ಲಿ ಬಂದು ಅವ್ರಿಗೆ ಹಣ ಕೊಟ್ಟು ಅವ್ರನ್ನ ಒಂದು ಸರ್ಕಾರ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ದೀವಿ. ಇದು ಶೋಚನೀಯ, ಇದು ತಪ್ಪು ಅಂತ ನಾನು ಹೇಳ್ತೀನಿ ಸರ್. ಈ ಪ್ರತಿಭಟನೆ ಇನ್ನೂ ಎಷ್ಟು ದಿನ ನಡೀಬೋದು ಸರ್? ನೋಡಿ ಸರ್, ನಾವು ಬೆಳಗ್ಗೆ ಹೊತ್ತು ಬಿಸಿಲು ಇರೋಕ್ಕಾಗಲ್ಲ, ರಾತ್ರಿ ಹೊತ್ತು ಸ್ವಲ್ಪ ಹೊತ್ತಾದರೆ ಸೊಳ್ಳೆಗಳ ಕಾಟ. ನಾವು ಸೊಳ್ಳೆಗಳಲ್ಲಿ ಕಚ್ಕೊಂಡು ಇವತ್ತು ಇಲ್ಲಿ ಬಿದ್ದಿದ್ದೀವಿ. ಆದರೆ ನಮ್ಮ ಜಿಲ್ಲಾಡಳಿತ ಇನ್ನೂ ಗಮನ ಕೊಡ್ತಾ ಇಲ್ಲ. ಇದು ಒಂದು ವಾರ ಆಗ್ಬೋದು, ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಇವಾಗ ಯಾಕಂದ್ರೆ ನಿಮ್ಮ ವಿರೋಧ ಬಣದವ್ರು ಏನಂತ ಇದ್ದಾರೆ, ನಮ್ಗೆ ಇಲ್ಲಿ ಹೋರಾಟಕ್ಕೆ ಜಯ ಸಿಗ್ಲಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಹೆದ್ದಾರಿಗಳೆಲ್ಲ ಬಂದ್ ಮಾಡ್ತೀವಿ ಅನ್ನೋ ಒಂದು ಕರೆ ಕೊಡ್ತಾ ಇದೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಅವರ ಹೋರಾಟ ಅವರು, ನಾವು ಅವ್ರ ಹೋರಾಟದ ಬಗ್ಗೆ ಮಾತಾಡೋದು. ನಮ್ಮದು ಸಮಸ್ಯೆ ಇಷ್ಟೇ. ನಾವು ಕೂಡ ನಾವು ಈಗಾಗಲೇ 9 ದಿನ ಕಳೆದಿದ್ದೀವಿ. ನಾವು 10ನೇ ದಿನಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಇದೇ ರೀತಿ ಮೌನ ವಹಿಸಿದರೆ ಮುಂದೊಂದು ದಿನ ಏನು ಅನಾಹುತವಾದರೂ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಇರ್ತದೆ. ಈಗ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಮನೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅದು ಬೆಳಗ್ಗೆ ಕಾರಲ್ಲಿ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ. ಅಟ್ಲೀಸ್ಟ್ ನಮ್ಮ ಕಚೇರಿ ಮುಂದೆ ಈ ರೀತಿ ರೈತರು ಗತಿ ಕೊಟ್ಟಿದ್ದಾರಲ್ಲ, ಉದ್ದೇಶ ಏನು? ಸೌಜನ್ಯಕ್ಕಾದರೂ ಬಂದು ಸಮಸ್ಯೆ ಆಲಿಸಿ ಸಂಬಂಧಪಟ್ಟಂಥ ಸಚಿವರಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಬೇಕಾಗಿದೆ. ಆದರೆ ಅವ್ರು ಮೂಕ ಪೋಷಕರಿರೋದ್ರಿಂದ ನಾಳೆ ಏನೇ ಸಮಸ್ಯೆಗಳಾದರೂ ಕೂಡ ಅದಕ್ಕೆ ನೇರವನ್ನು ಜಿಲ್ಲಾಡಳಿತವಾಗಿರುತ್ತೆ. ನಾವು ಕೂಡ ಶಾಂತಿಯುತವಾಗಿ ಇಲ್ಲಿ ಧರಣಿಯಲ್ಲಿ ಕೂತಿದ್ದೇವೆ. ಮುಂದೊಂದು ದಿನ ನಮ್ಮ ಶಾಂತಿಯ ಕಟ್ಟೆ ಹೊಡೆದರೆ ಉಗ್ರ ಹೋರಾಟ ಮಾಡ್ತೀವಿ. ಹೆದ್ದಾರಿ ಬಂದ್ ಮಾಡ್ತೀವಿ. ಹೆದ್ದಾರಿ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿನಾಗುತ್ತೆ. ನಾವು ಹೆದ್ದಾರಿ ಮಾಡ್ತೀವಿ. ಏನು ಅನಾಹುತಗಳಾದರೆ ಅದಕ್ಕೆ ನೇರವನ್ನು ಜಿಲ್ಲಾಡಳಿತವಾಗಿರುತ್ತೆ. ಪ್ರತಿಭಟನೆ ಮಾಡಿದ್ದಾರೆ ಪಾದಯಾತ್ರೆ ಮೂಲಕ. ಅನೇಕ ಕಾರ್ಮಿಕರನ್ನ ಕರ್ಕೊಂಡು ಬಂದು ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರು CM ಬೈರೇಗೌಡರು ದೊಡ್ಡ ಮಟ್ಟದಲ್ಲಿ 1000-2000 ಜನ ಕರ್ಕೊಂಡು ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಪಾದಯಾತ್ರೆ ಮೂಲಕ ಇಲ್ಲೊಂದು ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಅವ್ರು ಹೋರಾಟ ಅವ್ರು ಮಾಡಲಿ, 1000 ಜನ 200 ಜನ ಸೇರ್ ಹಾಕಿರ್ಬೋದು ಅಂತೇಳಿ ಆ ಹೋರಾಟ ಮಾಡ್ಕೊಂಡೆ. CM ಬೈರೇಗೌಡ ನನಗೆ ಮಾತು ಕಿವಿ ಮಾತಾಡಕ್ಕೆ ಬಯಸ್ತೀವಿ. ನೀವು ಭಾಳ ದೊಡ್ಡ ಹೋರಾಟ ಅಂತ ಹೇಳ್ತೀರಿ. 2028ಕ್ಕೆ ನೀವೇ ಅಭ್ಯರ್ಥಿ ಆಗ್ಬೋದು. ಮತ್ತೆ ನಮ್ಮ ಬತ್ತೇಳು ಬರೋಣಕ ಏನಂದರೆ ಎಲ್ಲರೂ ಆಳ್ಬಿಟ್ಟು ನಾನೇ ಆಡಳಿತ ಮಾಡ್ಬೋದು ಅಂತ. ಏನು ಮಾಡೋದಂದರೆ ರಾಜಗೌಡ ಕೇಳ್ತೀರಿ ಅದು ಒಂದು ಕಡೆ, ರಾಮಚರಣಗೌಡ ನಿಮ್ಮ ಕಡೆ ಅವ್ರು ಸಪೋರ್ಟ್ ಮಾಡ್ಬೋದು. ಇಲ್ಲ CM ಬರೋ ಚಿಮ್ಮಂಗ್ಲ ಹೆಣ್ಣೊಬ್ರಿಗೆ ಇನ್ಯಾರ್ಗ ರಾಜಣ್ಣವ್ರಕ ನಿಮ್ಮನ್ನ MLA ಮಾಡ್ತೀನಿ, ನಿಮ್ಮ MLA ಮಾಡ್ತೀನಿ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟು ಬೆಂಬಲ ತಗೊಂತಾರ್ಬೋದು. ಇವರೆಲ್ಲರೂ ಬಲಿ ಹಾಕ್ಬಿಟ್ಟು ನೀವೇ 2028ಕ್ಕೆ MLA ಕ್ಯಾಂಡಿಡೇಟ್ ಆಗ್ಬೋದು ಅಂತ ನಮ್ಮ ಉದ್ದೇಶ ಇರ್ಬೋದು. ಯಾಕಂದರೆ ನೀವು ಸ್ವತಂತ್ರ ಪಕ್ಷ ಕೊಟ್ಟಿದ್ದೀರಿ, ಅದು ಉನ್ನಾರು ಇರ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ಏನು ನಮ್ಮ ಸಹೋದರರಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಣ್ಣ ಒಂದು ಕಡೆ ರಾಜೀವ್ ಗೌಡ್ರಿಗೆ MLA ಮಾಡ್ತೀವಿ ಅಂತೇಳಿ ಅವರ ಸಹ ಬೆಂಬಲ ತಗೊಳ್ತಾ ಇದ್ರಿ. ಒಂದು ಕಡೆ ರಾಮಚಂದ್ರೇಗೌಡ ನಿನ್ನ ಬೆಂಬಲ MLA ಮಾಡ್ತೀವಿ ಅಂತೇಳಿ ಒಂದು ಕಡೆ ಅವ್ರನ್ನ ಸಹಕಾರ ತಗೊಳ್ತಾ ಇದ್ರಿ. ಒಂದು ಕಡೆ ರಾಜಣ್ಣನ ನೆಕ್ಸ್ಟ್ MLA ಮಾಡ್ತೀವಿ ಅಂತೇಳಿ ಅವ್ರ ಕಡೆ ಸಹಕಾರ ಕೊಡ್ತೀರಿ. ಇನ್ನೊಂದು ಕಡೆ ನಮ್ಮ ಚೀಮ್ನಳ್ಳಿ ಮಾನವಕ್ಕೂರು ಬೈರೇಗೌಡನ್ನ
ನೀನು ನೆಕ್ಸ್ಟ್ ಎಮ್ ಎಲ್ ಎ ಮಾಡ್ತೀವಿ ಅಂತೇಳಿ ಅವ್ರ ಕಡೆಯಿಂದ ಎಲ್ಲ ಸಹಾಯ ಪಡ್ಕೊಂಡು ಇಡೀ ಹೋರಾಟಗಳಿಗೆ ಅನ್ನದಾತರು ಅಂತಕ್ಕಂಥ ಕೊಡ್ತಾ ಇದ್ದೀರಿ. ಆದರೆ ಎಲ್ಲ ಬಿಟ್ಟು ನೀವೇ ಒಂದು ಹೊಸ ಪಕ್ಷ ಕಟ್ಟಿದ್ದೀರಿ. ಆ ಪಕ್ಷಕ್ಕೆ ನೀವೇ ಎಮ್ ಎಲ್ ಎ ಆಗಿ ಇವ್ರು ಎಲ್ರಿಗೂ ಕೂಡ ಏನು ಮಾಡ್ತೀರಣ್ಣ, ಇಷ್ಟು ಎಮ್ ಎಲ್ ಎಗಳು ಮಾಡ್ತೀರಣ್ಣ, ದಯಮಾಡಿ ಈ ರೀತಿ ಎಮ್ ಎಲ್ ಎಗಳು ಮಾಡ್ತೀವಿ ಅಂತೇಳಿ ಆಸೆ ಕೊಟ್ಟು ಈ ರೀತಿ ಹೋರಾಟಗಳು ಕರ್ಕೊಂಡ್ಬೇಡಣ್ಣ. ಯಾಕಣ್ಣ ಇಷ್ಟು ಎಮ್ ಎಲ್ ಎ ಮಾಡೋಕ್ಕಾಗ್ತಣ್ಣ? ಒಬ್ಬರೇ ಅಣ್ಣ ಎಮ್ ಎಲ್ ಎ ಶಿಲ್ಘಾಟ್ ವಿಧಾನಸಭೆಗೆ. ಒಂದು ಕಡೆ ರಾಜಣ್ಣ ಕೇಳ್ತೀರಿ, ಒಂದು ಕಡೆ ರಾಮಚಂದ್ರಗೌಡ ಕೇಳ್ತೀರಿ, ಒಂದು ಕಡೆ ರಾಜೀವ್ ಗೌಡ ಕೇಳ್ತೀರಿ, ಒಂದು ಕಡೆ ನಮ್ಮ ಚಿನ್ನಹಳ್ಳಿ ಬೇರೇಗೌಡರನ್ನು ಆಲ್ರೆಡಿ ಹೋದ ಚುನಾವಣೆಯಲ್ಲಿ ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಈ ಸೇರಿ ಕೂಡ ನಾನು ಹಾಕ್ಬೇಕು ಅನ್ನೋ ಆಕಾಂಕ್ಷೆ ಇರ್ಬೋದು, ಆಗಲಿ ನಮ್ಮ ತಾಲೂಕಲ್ಲಿ ಯಾರೋ ಒಬ್ಬರು ಆಗಲಿ. ಆದಷ್ಟು ಎಮ್ ಎಲ್ ಎಗಳು ಮಾಡ್ತೀರಿ, ಯಾಕೆ ನೀವು ಎಮ್ ಎಲ್ ಎ ಮಾಡ್ತೀವಿ ಅಂತೇಳಿ ಅವ್ರ ಹತ್ರ ಬೆಂಬಲ ತಗೊಂಡು ನೀವು ಈ ರೀತಿ ಅವ್ರನ್ನ ತಪ್ಪುದಾರಿಗಳಿಸ್ತಾ ಇದ್ದೀರಣ್ಣ. ದಯಮಾಡಿ ನಿಮ್ಮ ಏನು ಒಂದು ನೀತಿಯಲ್ಲಿ, ಹಾಗಾಗಿ ನಿಮ್ಮ ಹತ್ರ ಹೇಳಕ್ಕೆ ಬಯಸ್ತೀನಿ, ಇವತ್ತು ಆಸೆ ಆಶಯಗಳನ್ನು ಕೊಟ್ಟು ನೀವು ಬೆಂಬಲ ಕೊಡೋದ್ರಿಂದ ಸತ್ಯವನ್ನು ಹೇಳಿ ಬೆಂಬಲ ತಗೊಳ್ಳಿ. ಸುಳ್ಳು ಹೇಳಿ ಯಾಕೆ ಜನರ ದಾರಿಗೆ ತಪ್ಪಿಸ್ತಾ ಇದ್ದೀರಿ? ಇವತ್ತು ಸುಳ್ಳನ್ನು ಇಡೀ ತಾಲೂಕು ಜನಕ್ಕೆ ಸಾರಿಸ್ತಾ ಇದ್ದೀರಿ. ದಯಮಾಡಿ ಅದನ್ನು ನಿಲ್ಲಿಸಿ ಸತ್ಯವನ್ನು ಸಾರಿ ಅಂತ ಈ ಮಾತಿನ ಮೂಲಕ ಹೇಳ್ತೀನಿ ಸರ್.